ಯಾಕೆ ಸಾರಿ ಸಾರಿ ಸಾರಿ. ಪೂಜೆ ಶುರು ಮಾಡೋಣ. ಸ್ಟಾರ್ಟ್ ಮಾಡಿ. ಓಂ ಶುಕ್ಲಾಂ ಭರತರಂ ಅಯ್ಯೋ ವಿಷ್ಣು. ಇರಿ. ಪೂಜೆ ಅಮ್ಮ ಪೂಜೆ. ಮಾಡಿ ಮಾಡಿ. ಶುಕ್ಲಾಂ ಭರತರಂ ವಿಷ್ಣುಂ ಚತುರ್ಭುಜಂ ಪ್ರಸನ್ನವದನಂ ಅಯ್ಯೋ ಧ್ಯಾಯೇ. ಬೊಟ್ಟಿಡ್ತಾ ಇದ್ದೀನಿ. ಸರಿ ಇಡಿ. ಏನಾಯ್ತು? 1000 ಸಲ ಕೇಳಿದ್ದಕ್ಕೆ 1000 ಕಂಡೀಷನ್ ಹಾಕಿ ಕೊಡ್ಸಿದ್ದಾರೆ ಅಪ್ಪ. ಇದಕ್ಕೇನಾದ್ರೂ ಆದ್ರೆ ಅಷ್ಟೇ. ಆಮೇಲೆ ಸರಿ ದೇವ್ರಿದ್ದಾರೆ, ಏನೂ ಆಗಲ್ಲ ಬಿಡು. ಅಯ್ಯೋ ಮತ್ತೆ ಏನಾಯ್ತಮ್ಮ? ಸ್ವಲ್ಪ ಇನ್ನು ಸ್ವಲ್ಪ. ಇಷ್ಟಾಕ? ಇನ್ನೊಂದ್ ಸ್ವಲ್ಪ. ಇದು ಓಕೆ. ಇದು ತುಂಬಾ ಅದ್ಭುತವಾದ ಮುಹೂರ್ತ ಅಮ್ಮ. ಇವತ್ತಿಂದ ನಿನ್ ದಶೆ, ನಿನ್ ಗಾಡಿ ದಶೆ ಎಲ್ಲ ಬದಲಾಗುತ್ತೆ. ನೀವಿಬ್ರು ದೇವ್ರನ್ನ ಚೆನ್ನಾಗಿ ಬೇಡ್ಕೊಳ್ರಮ್ಮ. ಬೇಡ್ಕೊಳ್ಳಿ. ಏನೇ ಇದು? ಅಯ್ಯೋ ನಿನ್ನ ಲೇ ಪೊರ್ಕಿ. ಇರು ಫೋಟೋ ತೆಗಿತೀನಿ. ಹೋಗ್ತಾನೆ ಇದೆಯಲ್ಲೋ. ನಂಬರ್ ಕಾಣಿಸುತ್ತಾರೆ. ಓಕೆ. ಹಲೋ ಹಲೋ ಮಗ್ನೆ, ಹೇಗಿದ್ಯಾ? ಅಮ್ಮ ಹೇಗಿದ್ಯಪ್ಪ? ಹೆಂಗಿರ್ತೀನಮ್ಮ, ಹಂಗೆ ಇದ್ದೀನಿ. ಹಾ ಸರಿ ಕಣೋ, ನೀನ್ ಹೇಗಿದ್ಯೋ ಹಂಗೆ ಇದ್ಯಾ. ಅವತ್ತಿಂದ ಇವತ್ತವರೆಗೂ ಎಷ್ಟು ಹುಡುಗಿ ತೋರಿಸಿದೀನಿ ಮದ್ವೆ ಆಗುವ ಅಂತ. ರಾಮಕೃಷ್ಣ ಅನ್ನೋ ವಯಸ್ಸಲ್ಲಿ ನಾನ್ ಹಿಂಗಿದ್ದೀನಿ. ಅಯ್ಯೋ ಅಮ್ಮ, ನಿನಗ್ ಸೊಸೆ ಬಂದ್ರೆ ರಾಮಕೃಷ್ಣ ಅನ್ಕೊಂಡಿರ್ತೀಯ. ನನಗ್ ಹೆಂಡತಿ ಬಂದ್ರೆ ಅಯ್ಯೋ ರಾಮ ಅಂತ ಬಡ್ಕೋಬೇಕು. ಸತ್ರು ನನ್ ಮದ್ವೆ ಮಾಡ್ಕೊಳ್ಳಲ್ಲ. ನಾನ್ ಸತ್ ಮೇಲೆ ಆಗ್ತೀಯಾ? ಅಮ್ಮ ಯಾಕಮ್ಮ ಈ ತರ ಮಾತಾಡ್ತೀಯ? ಸ್ವಲ್ಪ ದಿನ ತಡ್ಕೋ, ನಾನ್ ಮಾಡ್ಕೊಂತೀನಿ. ಎಷ್ಟೊತ್ತು ಬೇಕು ನಿನ್ಗೆ? ನೀನ್ ಎಷ್ಟೊತ್ತಾದ್ಮೇಲೆ ಮದ್ವೆ ಆಗ್ತೀಯಾ ಹೇಳು? ಚೆನ್ನಾಗಿ ಅಮೂಲ್ ಬೇಬಿ ತರ ಇದ್ದಿದ್ ನನ್ ಮಗ ಆ ಬೆಂಗಳೂರಿಗೆ ಹೋಗ್ಬಿಟ್ಟು ಕರಿಯಾ ತರ ಆಗೋಗಿದ್ಯಾ. ನಿನ್ ಕರಿ ಮುಖಕ್ಕೆ ಯಾರ್ ಕಣ ನಿನ್ನ ಮದ್ವೆ ಆಗ್ತಾರೆ? ಅಮ್ಮ ಟಾರ್ಚರ್ ಮಾಡ್ಬೇಡಮ್ಮ. ಮದ್ವೆ ಮಾಡ್ಕೋಬೇಕು ತಾನೆ. ಮಹಾಲಕ್ಷ್ಮಿ ತರದವಳನ್ನ ಮದ್ವೆ ಆಗ್ತೀನಿ, ಓಕೆನಾ? ತರ ಇರೋ ಹುಡುಗಿನ ಮದ್ವೆ ಆಗು. ಬಂದ್ಬಿಟ್ಲಮ್ಮ. ಯಾರು? ಲಕ್ಸ್ ಬೇಬಿ. ನೀನ್ ಫೋನ್ ಇಡು. ಓ ಹಲೋ, ಎಕ್ಸ್ಕ್ಯೂಸ್ ಮೀ. ಯಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಇವಳಿಗೆ ಗಂಡನ್ನ ಹುಡುಕ್ಬೇಕು. ರತಿ ತರ ಇರೋ ಈ ಹುಡುಗಿಗೆ ಮನ್ಮಥನ್ ತರ ಒಬ್ಬ ಹುಡುಗ ರೆಡಿ ಆಗಿದ್ದಾನೆ. ಹೌದಾ? ಹಾಗಾದ್ರೆ ದರ್ಶನ್ ತರ ಇರ್ತಾರ? ಅಷ್ಟೊಂದು ಆವರೇಜ್ ಕಲರ್ ಅಲ್ಲ. ಹಾಗಾದ್ರೆ ಎಷ್ಟ್ ತರನ? ಅಷ್ಟೊಂದ್ ಶಾರ್ಟಾ? ಹಾಗಾದ್ರೆ ಸುದೀಪ್ ತರ? ಅಷ್ಟು ಲೋ ಎನರ್ಜಿ ಅಲ್ಲ. ಹಾಗಾದ್ರೆ ಹೇಗಿರ್ತಾರೆ? ಹೇಳಲ್ಲ, ತೋರಿಸ್ತೀನಿ. ನೀವ್ ಅನ್ಕೊಂಡಿದ್ಕಿನ್ನ ಚೆನ್ನಾಗೇ ಇರ್ತಾನೆ. ಇವನೇ. ಇದು ನೀನೇ ಅಲ್ವಾ? ಯಾ, ಇಟ್ಸ್ ಮೀ. ಆಕ್ಚುಲಿ ಈ ಹಿಂದೆ ನಾನು ಹೀಗೆ ಇದ್ದೆ. ನಮ್ ಬ್ಯಾಂಗ್ಳೂರ್ ಪೊಲ್ಯೂಷನ್ ಇನ್ಕ್ರೀಸ್ ಆಗಿದ್ರಿಂದ ನನ್ ಕಲರ್ ಡಿಕ್ರೀಸ್ ಆಗೋಯ್ತು. ನಾನು ಹಾಗೆ ಅನ್ಕೊಂಡೆ. ಅರೆ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತೀಯ. ಎಷ್ಟು ಸ್ಮೂತ್ ಆಗಿದೆ. ಸರಿ ಸರಿ, ನಿಮ್ ಪೇರ್ ಮೇಡ್ ಫಾರ್ ಈಚ್ ಅದರ್ ತರ ಇದೆ. ನನ್ ಹತ್ರ ಇದ್ದು ನಿಮ್ ಮದ್ವೆ ನಡೆಸ್ಕೊಡ್ತೀನಿ. ಆದ್ರೆ ಒಂದ್ ಸ್ಮಾಲ್ ಫೇವರ್. ಇವ್ರು ಎಲ್ಲಿರ್ತಾರೆ ಅಂತ ಹೇಳ್ಬೋದಾ ಪ್ಲೀಸ್? ಇವ್ನ್ ಹುಡ್ಕೊಂಬಂದ್ರ? ಬರೋರೆಲ್ಲ ಇವನ್ನೇ ಹುಡ್ಕೊಂಡ್ ಬರ್ತೀರಾ? ಅವನೆಲ್ಲಿ ಇಲ್ಲಿರ್ತಾನೆ. ಹೋಗಿ ಜನತಾ ಬಾರಲ್ಲಿ ಹುಡ್ಕಿ. ಸರಿ ಸರಿ ಬಾ ಹೋಗೋಣ. ಸಿಂಧು, ಇವಾಗ ಹೇಗೆ ಒಳಗಡೆ ಹೋಗೋದು? ಇರು, ಟೆನ್ಷನ್ ತಗೋಬೇಡ. ಅವ್ರು ನಿಮ್ಮಪ್ಪ ಅಲ್ವಾ? ನಿಮ್ಮಪ್ಪ ಸಿಗರೇಟ್ ಸೇತಾರಾ? ಯಾಕೆ, ನಿಮ್ಮಪ್ಪ ಸೇದಲ್ವಾ? ಚೀಚಿ, ನಮ್ಮಪ್ಪ 24 ಕ್ಯಾರೆಟ್ ಗೋಲ್ಡ್. ಅವ್ರಿಗೆ ಅಂತ ಒಂದ್ ಕ್ಯಾರೆಕ್ಟರ್ ಇದೆಯಮ್ಮ. ಕ್ಯಾರೆಕ್ಟರ್ ಬಿಡ ಈ ಕಡೆ. ಬಿಡಪ್ಪ. ಏನ್ ಜನನೋ, ಏನ್ ಮನುಷ್ಯ, ಏನ್ ಸತ್ತ ಹೋಗ್ಬಿಡ್ತಾರೆ. ಏನಯ್ಯ, ಇವತ್ತೇನಾದ್ರೂ ಹೊಸ್ತ ಕುಡಿತಿದ್ಯಾ? ಹೀಗ್ ಕುಡಿಬೇಕಣ್ಣಯ್ಯ ಕ್ವಾರ್ಟರ್ನ. ನೀನ್ ಹೇಳೋ ಹಾಗೆ ನಿಮ್ಮಪ್ಪ 24 ಕ್ಯಾರೆಟ್ ಗೋಲ್ಡ್. ಏ ಮಾಮ, ಏನ್ ಇವತ್ ಲೇಟಾಗಿ ಬಂದಿದ್ಯಾ? ಬೇಗ ಬಂದ್ರೆ ನೀನ್ ನೋಡಕ್ಕಾಗಲ್ಲ. ಲೇ, ಅಲ್ಲೇ ಇದ್ದಾನೆ. ಬಾಬಾ ಬೇಗ ಬಾ. ಬಂದೆ. ಓಯ್, ದುಡ್ಡೇ ಅಲ್ಲೋ? ಕೂಲ್ ಕೂಲ್ ಕೂಲ್, ಟೆನ್ಷನ್ ಆಗ್ಬೇಡಿ. ಬನ್ನಿ. ಎಲ್ಲಿ ಹೋಗ್ತಿದ್ಯಾ? ಬನ್ನಿ.
ಮೊದ್ಲು ತಗೊಳ್ಳಿ ದುಡ್ಡು ಕೊಡು, ಇದೆಲ್ಲ ನಮಗ್ ಬೇಕಾಗಿಲ್ಲ. ತಗೊಳ್ಳಿ, ತಿನ್ನಿ. ಯಾಕೆ? ಸಲಾಡ್ ತಿನ್ನಿ, ತಗೊಳ್ಳಿ ತಿನ್ನಿ. ಮೊದ್ಲು ತಿನ್ನಿ, ಆಮೇಲೆ ದುಡ್ಡು ಕೊಡ್ತೀನಿ. ಓಕೆ ಓಕೆ ತಿನ್ನಿ. ಏಯ್ ಎಲ್ಲಿ ಹೋಗ್ತಿದ್ಯಾ? ನಾನು ತಿನ್ಬೇಕಲ್ವಾ? ಓಕೆ ಓಕೆ ತಿನ್ನು. ಚೆನ್ನಾಗಿದೆ ಅಲ್ವಾ? ಮೇಡಮ್ ಬೆಲ್. ನಿನ್ನೆ ಅವನ ಇದೇ ಏರಿಯಲ್ಲಿ ತಾನೇ ನೋಡಿದ್ದು. ಇಲ್ಲೇ ಎಲ್ಲಾದ್ರೂ ಇರ್ತಾನೆ. ಇವತ್ತು ಅವನು ಹಿಡಿಲೇಬೇಕು. ಅಲ್ಲಿ ನೋಡು, ಅವನ್ ತರನೇ ಇದ್ದಾನೆ. ಹೇ ಹೌದು ಅವನೇನೆ. ಹೌದು, ಇವತ್ತು ಅವನು ಬುದ್ಧಿ ಕಲಿಸ್ತೀನಿ. ಬೇಡ ಕಣೆ, ಬುದ್ಧಿ ಅವನಿಗಲ್ಲ, ನಮಗಿಲ್ಲ. ಈ ಟೈಮಲ್ಲಿ ಇಲ್ಲೇ ಇರ್ತಾನೆ. ಬಾಬಾ ಇಲ್ಲಿ ಬೇಗ. ಬಂದೆ ಬಂದೆ. ಅಲ್ಲಿ ನೋಡು, ಅಲ್ಲೇ ಇದ್ದಾನೆ. ಹಲೋ. ಹಾಯ್. ಹಾಯ್ ಎಲ್ಲ ಬೇಕಾಗಿಲ್ಲ, ದುಡ್ಡು ಕೊಡು. ನಿನ್ ಕೈ ಮುಗಿತೀನಿ, ದುಡ್ಡು ಕೊಟ್ಬಿಡು ಪ್ಲೀಸ್. ಎಲ್ಲಿ ಹೋಗ್ತಿದ್ಯಾ? ಪ್ಲೀಸ್ 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 ದುಡ್ಡು ಕೊಟ್ಬಿಟ್ಟು ಹೋಗು ಪ್ಲೀಸ್ ಸರ್. ಅಯ್ಯೋ, ಪಾಕೆಟೇ ಕಾಣ್ತಾ ಇಲ್ಲ. ಹೇಯ್, ಚೆಕ್ ಕೊಡ್ತೀನಿ, ಓಕೆನಾ? ಚೆಕ್ಕ ನಮಗೆಲ್ಲ ಗೊತ್ತಿಲ್ಲ. ಏನ್ರಿ, ನೀವ್ ಯೋಚನೆ ಮಾಡ್ಬೇಡಿ. ನಿಮಗ್ ಬೇಕಾಗಿರೋದ್ ಕಾಸ್ ತಾನೆ, ತಗೊಳ್ಳಿ. ಇದನ್ನ ಇಟ್ಕೊಂಡಿರಿ, ನಾನು 5 ನಿಮಿಷದಲ್ಲಿ ಒಳಗಡೆ ಹೋಗಿ ಕ್ಯಾಶ್ ತಗೊಂಡ್ಬರ್ತೀನಿ. ಓಕೆ ಓಕೆನಾ? ಇಟ್ಕೊಳ್ಳಿ. ಅಯ್ಯೋ ಇರಮ್ಮ ಮುಂದೆ. ಚೆಕ್ಕಲ್ ಸೈನ್ ಇಲ್ಲ. ಮುಂಚೆನೆ ನೋಡಿಲ್ಲ. ನನಗೇನೋ ನಂಬಿಕೆನೇ ಇಲ್ಲ ಕಣೆ. ಇವನ್ ಒಳಗೆ ಏನ್ ಮಾಡ್ತಿದ್ದಾನೆ? ಬಾ ಹೋಗ್ ನೋಡೋಣ. ಬಾಯ್. ಓ ಬಂದ್ಬಿಟ್ಲಲ್ಲ. ಲೇ ರಾಮ್, ನಾವ್ ಇವಾಗ ಎಲ್ಲಿ ಬಂದಿದೀವಿ, ಎಲ್ಲಿ ಹೋಗ್ತಿದೀವೋ? ಅದನ್ನೇ ಕಣೋ ನಾನು ಯೋಚನೆ ಮಾಡ್ತಾ ಇರೋದು. ಅಡ್ರೆಸ್ ಕೇಳೋಣ ಅನ್ಕೊಂಡ್ರೆ ಇಲ್ಲೊಂದು ಕಾಗಿ ಕೂಡ ಕಾಣ್ತಿಲ್ವಲ್ಲೋ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಏನೋ ಕತೆ ಮಾತಾಡ್ತಿದ್ದೀರ ಅಲ್ಲಿ? ಲಿಫ್ಟ್ ಕೊಡ್ತೀರಾ? ಹೋಗೋ. ಹೋಗಕ್ಕೆ ಕೇಳ್ತಾ ಇರೋದು. ಲೇ, ಈ ಕಾಡಲ್ಲಿ ಎಲ್ಲಿ ಹೋಗ್ಬೇಕು ಅಂತ ನಾವೇ ಕನ್ಫ್ಯೂಷನ್ ಅಲ್ಲಿ ಇದೀವಿ. ಇದ್ರಲ್ಲಿ ನೀನ್ ಬೇರೆನಾ? ನೀವು ಊರಿಗೆ ಹೊಸಬ್ರ? ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ನೀವು ನನಗೆ ಲಿಫ್ಟ್ ಕೊಡಿ, ನಾನು ನಿಮ್ಗೆ ಮನೆ ಗಿಫ್ಟ್ ಕೊಡ್ತೀನಿ ಅಷ್ಟೇ. ನೋಡಪ್ಪ, 3 ಹೊತ್ತು ಕುಡ್ಕೊಂಡ್ಬಿದ್ದಿರೋ ನಿನಗೆ ಒಂದ್ ಮನೆ ಕೂಡ ಇದೆಯಾ? ಮನೆನಾ ಇದೆ? ಮನೆನಾ? ಅದು ಮನೆನಾ ಅಲ್ಲ, ವಿಲ್ಲ. ಅದೇ ಇದೆ ಅಂತ ಹೇಳ್ತಿದ್ದಾನಲ್ಲ, ಹೋಗೋಣ ಬಿಡು. ಒಂದ್ ನೈಟ್ ಮಲ್ಗಕ್ಕೆ ಎಲ್ಲಾದ್ರೂ ಹೋಗ್ಬೋದಲ್ವಾ? ಹೋಗೋಣ ಏನು? ಲಿಫ್ಟ್ ಕೊಟ್ರೆ ಗಿಫ್ಟ್ ಕೊಡ್ತೀನಿ. ಸರಿ ಹತ್ತು. ಹಿಂದೆ ಹಿಂದೆ. ಲೇಡೀಸ್, ಜರ್ಗ ಕುಡಿಕೆ ಸ್ವಲ್ಪ. ನೀನೇ ಕುಡ್ಕೋ. ಸರಿ ಓಕೆ ಬಿಡು. ಓಕೆ ಫಾಸ್ಟ್ ಆಗಿ ಓಡಿಸ್ಬೇಡ, ನಿಧಾನ ಕೊಡ್ಸು. ಸರ್ ಸರ್ ಸರ್, 1 ನಿಮಿಷ ಲೈನಲ್ಲಿ ರೀ, 1 ನಿಮಿಷ. ಸರ್ ಇವಾಗ ಹೇಳಿ ಸರ್. ಏನ್ ಸರ್? ಯಬ್ಬಾ, ಭೂತ ಗೀತ ಏನು ಇಲ್ಲ ಸರ್. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ. ನೀವ್ ಹೇಳಿದ ತರ ಮನೇನ ಕಟ್ಸಿ ಅದ್ರಲ್ಲಿ ಈಗ ವಾಸ ಮಾಡ್ತಾ ಇದೀವಿ. ಅವ್ರು ಸ್ಟಡಿ ಆಗಿದ್ದಾರೆ ಸರ್. ಅವ್ರಿಗೇನು ಆಗಿಲ್ಲ. ಯಪ್ಪ, ನನ್ ಮಾತು ಕೇಳಿ ಸರ್. ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಇಟ್ಸ್ ಮೈ ಚಾಲೆಂಜ್. ಅಷ್ಟೇನೆ. ನೀವು 1 ನಿಮಿಷ ತಡ ಮಾಡಿದ್ರೆ ಇವಾಗ್ಲೇ ಹೊಡ್ ಬನ್ನಿ, ಅವ್ರನ್ನ ಹೊಡೆದು ಆಚೆ ಓಡಿಸ್ತೀನಿ. ನಾನು ಎಣ್ಣೆ ಅಂಗಡಿಗೆ ಹೋಗ್ಬೇಕು. ಸರ್ 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 ಸರ್, 2 ನಿಮಿಷ ಸರ್. ಬರ್ತಾ ಒಂದು ಕ್ವಾರ್ಟರ್ ತಗೊಂಬನ್ನಿ ಸರ್. ಇಲ್ಲಿ ವಾಟರ್ ಇದೆ, ಕ್ವಾರ್ಟರ್ ಖಾಲಿ ಆಗೋಯ್ತು ಸರ್. ಬೇಗ ಬಂದ್ಬಿಡಿ ಸರ್. ಹ್ಯಾಪಿ ಆಗಿರೋ ಟೈಮಲ್ಲಿ ನೀನ್ ಯಾಕೋ ಇಷ್ಟೊಂದು ಡೆಲ್ ಆಗಿದ್ಯಾ? 1 2 ಹೇಳೋದಕ್ಕೆ 33 ಜನ ಲವ್ ಮಾಡ್ನೋ. ಒಬ್ಳು ಕೂಡ ಕನೆಕ್ಟ್ ಆಗಿಲ್ವೋ? ಯಾಕೆ ಇಲ್ವಾ? ಮನ್ಸಿಲ್ವನ ನನ್ಗೆ? ಫೀಲಿಂಗ್ಸ್ ಇಲ್ವಾ? ಏನಕ್ಕೋ ಅಷ್ಟೊಂದು ಫೀಲ್ ಮಾಡ್ಕೋತೀಯಾ? ತಗೋ ಚಿಪ್ಸ್ ತಿನ್ನು. ಕೂಲ್ ಮಗ, ಕೂಲ್. ಒಬ್ಳು ಸಪೋರ್ಟ್ ಮಾಡಿದ್ರು, ಇಷ್ಟೊಂದು ಟ್ವಿನ್ಸ್ ಕಣೋ. ನನ್ ಮಕ್ಳು ತೆವಳ್ತಾ ಇದ್ರು. ಹಂಗ ದಿನ ಒಂದ್ ಜೋಡಿಗೆ ಮದ್ವೆ ಮಾಡಿಸ್ತೀನಿ, ಅವ್ರಿಗೆ ಫಸ್ಟ್ ನೈಟ್ ನಡೀತಾ ಇದೆ. ನನಗ್ ಮದ್ವೆ ಆದ್ರೂ ಆಗಿಲ್ಲ, ಅಟ್ಲೀಸ್ಟ್ ಫಸ್ಟ್ ನೈಟ್. ಸರಿ, ಫಸ್ಟ್ ನೈಟ್ ಇಲ್ಲ ಅಂದ್ರೆ ಬಿಡು, ಚಿಪ್ಸ್ ಆದ್ರೂ ತಿನ್ನು. ಏನೋ ಈ ಚಿಪ್ಸ್ಗೋಸ್ಕರ ಅಳ್ತಿದ್ದೀನ? ಚಿಪ್ಸ್ ಕೊಟ್ಟು ಸಮಾಧಾನ ಮಾಡ್ತೀಯಾ? ಎದ್ದು ಹೋಗ್ಬಿಡು, ಮರ್ಯಾದೆಗೆ ಹೋಗ್ಬಿಡು. ಬಾಟ್ಲ್ ಖಾಲಿ ಆಯ್ತಲ್ಲ, ರಾತ್ರಿ ಕನ್ಸಲ್ ಬರ್ತಾಳೆ, ತಲೆ ಕೆಡಿಸ್ಕೊ. ಗುಡ್ ನೈಟ್, ಗುಡ್ ನೈಟ್. ಡೋಂಟ್ ಡಿಸ್ಟರ್ಬ್ ಮೀ. ನನ್ನ ಮಗ ಇವನ್ ಮುಖಕ್ಕೆ ಟ್ವಿನ್ಸ್ ಬೇಕಂತೆ. ಅದೇನೋ ಇನ್ನ ಎಷ್ಟ್ ದಿನ ಅಂತ ನಾವ್ ಇಲ್ಲಿರ್ಬೇಕು ಗೊತ್ತಿಲ್ಲ. ಇರೋಣ, ನಮ್ಗೆ ಬೇರೆ ಏನ್ ಕೆಲ್ಸ ಇದೆ? ಇಲ್ಲಿ ಆ ದೆವ್ವನ್ ಬಿಟ್ಟು ಬೇರೆ ಏನೋ ಇದೆ. ನಿನ್ನೆವರೆಗೂ ಅದ್ ನಿನ್ ಜೊತೆನೆ ಆಟಾಡ್ಕೊಂಡಿತ್ತು. ಇವತ್ತು ರಾಮ್ ಜೊತೆ ಶುರು ಮಾಡ್ಬಿಡ್ತು. ರಾತ್ರಿ ಆದ್ರೆ ಸಾಕಣೋ, ಬಂದ್ಬಿಡುತ್ತೆ.
ಇವತ್ ರಾತ್ರಿ ಬಂದು ಏನ್ ಮಾಡುತ್ತೋ ಏನೋ. ಸ್ವಲ್ಪ ಹೊತ್ತಿಗೆ ಮುಂಚೆ ದೆವನ ನಾನಾ ನೋಡೇ ಬಿಡ್ತೀನಿ ಅಂತಿದ್ದೆ. ಅದಕ್ಕೆ ಅಲ್ವನು ಎಣ್ಣೆ ಹೊಡಿಯೋಣ ಅಂತ ಹೇಳಿದ್ದು. ಮತ್ತಾಕು? ಒಂದ್ ಪೆಗ್ ಹಾಕೋ ಮಾತಾಡ್ತೀನಿ. ಲೇ ಎಣ್ಣೆ ನಿಧಾನ ಕುಡಿಬೇಕು, ನೀರ್ ತರ ಅಲ್ಲ. ಇರೋದು ಒಂದೇ ಒಂದು ಬಾಟ್ಲು. ಇನ್ನೊಂದ್ ಪೆಗ್ ಹಾಕೋ. ಛೀ ಬಾಯ್ ಮುಚ್ಚು. ಈ ಬಾಟ್ಲು ಮುಗಿದ್ರೆ ತರೋದಕ್ಕೂ ಯಾರು ಇಲ್ಲ. ಅವ್ನ್ ನನ್ ಬೆಸ್ಟ್ ಫ್ರೆಂಡ್ ಕಣೋ. ಸಣ್ಣ ವಯಸ್ಸಿಂದ ಒಬ್ರು ಕಂಡ್ರೆ ಒಬ್ರು ಪ್ರಾಣ. ಬೇಕಿದ್ರೆ ಅವನ್ನೇ ಕೇಳು. ಅಲ್ಲಿ ನೋಡು ಬಂದ್ಬಿಟ್ಟ ನೋಡು. ಬಾರ ಮಗ ಕೂತ್ಕೋ ಕೂತ್ಕೋ. ಈಗ ನೋಡು ಲೈ ನಾನ್ ಯಾರು ನಿನ್ಗೆ? ದೇವ್ರು ಕೊಟ್ಟ ಸ್ನೇಹಿತ ಕಣ. ಅಯ್ಯೋಯಪ್ಪ. ಲೈ ಇದು ಅವನ್ಗೆ ಹೇಳ. ಹೌದು ಕಣ, ಇವ್ ನಿಜವಾಗ್ಲೂ ದೇವ್ರು ಕೊಟ್ಟಿರೋ ಸ್ನೇಹಿತ. ಬಾ ಮಗ ಒಂದ್ ಪೆಗ್ ಹೊಡಿ. ಇದನ್ ಕುಡಿದ್ರೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೋ. ಈಗ ಅದೆವ್ವ ಬರ್ಲಿ ನೋಡ್ಕೊಳ್ಳೋಣ. ಲೇ ನನ್ಗೊಂದ್ ಹಾಕೋ. ಸುಮ್ನೆ ಇರೋ, ಇವಾಗ್ಲೇ ಜಾಸ್ತಿ ಆಗಿದೆ ನಿನ್ಗೆ. ತಗೋ ಮಗ ನೀನ್ ಕುಡಿ ಕುಡಿ. ತಗೋ ಕಳೆ ಬೀಜ ತಿನ್ನು. ಏ ಮಗ ನಿಂಗ್ ಭಯ ಆಗ್ತಿಲ್ವಾ? ಭಯನ ನನಗ? ಇದನ್ ಕುಡಿದ್ಬಿಟ್ಟು ಹೇಳ್ತೀನಿ. ಕರಿಯೋ ಅದನ್ನ. ನಾನ್ ಕರೆದ್ರೆ ಬರಲ್ವೋ? ನೀನೇ ಕರಿ. ಹೆದರ್ ಪಕ್ಲಾ ಇಲ್ ನೋಡು. ಏ ದೇವ ನಾನೇ ಬರ್ತಾ ಇದ್ದೀನಿ. ಕಮಾನ್. ಕರೆದ್ರೆ ಬರಲ್ವಾ? ನಾನೇ. ಹಲೋ. ಏಯ್ ಸುರೇಶ್. ಏನೋ ವರುಣ್, ಇಷ್ಟು ದಿನ ಆದ್ಮೇಲೆ ಇವಾಗ ಜ್ಞಾಪಕ ಬಂದ. ನಿನ್ ಹತ್ರ ಒಂದ್ ಸ್ವಲ್ಪ ಕೆಲ್ಸ ಆಗ್ಬೇಕಿತ್ ಕಣೋ. ಓ ಮೈ ಗಾಡ್, ನಿನ್ ಕೆಲಸ ಮಾಡ್ಕೊಡಷ್ಟು ನಾನ್ ದೊಡ್ಡವನಾ? ನಿನ್ ಮಾರ್ಕ್ಸ್ ಕಾರ್ಡ್ ಏನಾದ್ರು ನಾನು ಫೋರ್ಜರಿ ಸಿಗ್ನೇಚರ್ ಹಾಕ್ಬೇಕಾ? ನನ್ ಕೈಲಿ ಅದೆಲ್ಲ ಮಾಡಕ್ ಆಗಲ್ಲ ಕಣೋ. ಯಾಕಂದ್ರೆ ಪೊಲೀಸ್ ಅಂದ್ರೆ ನಂಗೆ ತುಂಬಾ ಭಯ. ಅದೆಲ್ಲ ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಕೆಲ್ಸ ಇದೆ, ಈಗಲೇ ಮೀಟ್ ಮಾಡ್ಬೇಕು. ಓ ಮೈ ಗಾಡು, ಇವಾಗ್ಲಾ? ನಂದೇನ್ ಗೌರ್ಮೆಂಟ್ ಕೆಲ್ಸ ಅನ್ಕೊಂಡ್ಯಾ? ಇಷ್ಟ ಬಂದಂಗೆ ಕೆಲ್ಸನ ಬಿಟ್ ಬರೋದಕ್ಕೆ? ಹೇಯ್ ಬರ್ತೀಯಾ ಬರಲ್ವಾ? ಓ ಮೈ ಗಾಡು, ಇದಕ್ಕಿದ್ದಂಗೆ ಯಾಕೋ ಈ ತರ ಕೇಳ್ತಿದ್ಯಾ? ಬರ್ತೀನಿ ಇರು, ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ. ನನಗಿಂತ ಮೇಲೆ ಕೆಲಸ ಮಾಡೋರ್ಗೆ ಹೇಳ್ಬಿಟ್ಟು ಬರ್ಬೇಕು ತಾನೆ? ಸರಿ, ಸ್ವಲ್ಪ ಬೇಗ ಬಂದ್ಬಿಡೋ. ಪಲ್ಪ್ ಕೆಫೆ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಿನ್ ಕೆಲ್ಸಕ್ಕೋಸ್ಕರ ನನ್ ಕೆಲ್ಸ ಬಿಟ್ಬಿಟ್ಟು ನಾನು ಅಲ್ಲಿಗೆ ಬಂದು ನನ್ ಕೆಲ್ಸ ಇಲ್ಲಿ ಹೋಗ್ಬಿಟ್ರೆ? ಬರ್ತೀಯಾ ಬರಲ್ವಾ? ಸರಿ ಸರಿ ಬರ್ತೀನಿ ಇರು, ಸುಮ್ನೆ ತಲೆ ತಿನ್ಬೇಡ. ಏನೋ ಹೇಳ್ದ? ಬರ್ತಾನಂತೆ. ಪಲ್ಪ್ ಕೆಫೆ ಹತ್ರ ಹೋಗೋಣ ನಡಿ. ಓಕೆ. ಏಯ್ ಖಂಡಿತ ಬರ್ತಾನೆ, ಯಾಮಾರ್ಸಲ್ಲ ತಾನೆ? ಹಂಗೆಲ್ಲ ಮಾಡಲ್ಲ ಕಣೋ, ಬರ್ತಾನೆ. ಇವನೇ ಕಣೋ ನನ್ನ ಫ್ರೆಂಡ್ ಸುರೇಶ್. ಹಾಯ್. ಓ ಮೈ ಗಾಡ್, ನನ್ ಕೈಲಾಗಲ್ಲ, ನನ್ನ ಬಿಟ್ಬಿಡಪ್ಪ ಸ್ವಾಮಿ. ಏಯ್ ಸಿಚುಯೇಷನ್ ತುಂಬಾ ಸೀರಿಯಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನದು ಅಂಡರ್ಸ್ಟ್ಯಾಂಡಾ? ನೀನ್ ಹೇಳಿದ್ದನ್ನೇನಾದ್ರೂ ನಾನು ಮಾಡ್ದೆ ಅಂತ ಇಟ್ಕೋ. ನಾನು ನನ್ನ ಕುಟುಂಬದವರು ನಡಿ ರೋಡಲ್ಲಿ ನಿಂತ್ಕೊಂಡು ಬೆಗ್ಗಿಂಗ್ ಮಾಡ್ಬೇಕು. ಬೆಗ್ಗಿಂಗು. ಏಯ್ ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಏನಂದೆ ಪ್ಲೀಸಾ? ಏನೋ ನೀನ್ ಏನ್ ಕೇಳ್ತಿದ್ಯೋ ಗೊತ್ತಾ? ಮೊಬೈಲ್ ಕಾಲ್ ಡೇಟಾ ಅದೆಷ್ಟು ಕಾನ್ಫಿಡೆನ್ಶಿಯಲ್ ಅಂತ ಗೊತ್ತಾ ನಿಂಗೆ? ಹೋಗ್ಲಿ ನಂಬರ್ ಕೊಡು ಅಂದ್ರೆ ಅದೂ ಇಲ್ಲ ಅಂತಿದ್ಯಾ. ಅದಕ್ಕಿನ್ನು ಏನೇನ್ ಬೇಕು ಅಂತ ಗೊತ್ತಾ? ಮೊಬೈಲ್ ಬಿಲ್ ಬೇಕು, FIR ಕಾಪಿ ಬೇಕು. ಇದೆರಡು ತಂದ್ಕೊಟ್ರೆ ಸಾಕು ಅನ್ಕೊಳ್ತಾ ಇದ್ಯಾ? ನಮ್ ಮ್ಯಾನೇಜರ್ ಇದ್ದಾನಲ್ಲ, ಅವ್ನ್ ಸಿಗ್ನೇಚರ್ ಕೂಡ ಬೇಕು. ತಲೆಗೆ ಹೋಯ್ತಾ? ಹೋ, ನೀನ್ ಕೇಳೋದ್ರಲ್ಲಿ ಯಾವುದು ನಮ್ಮ ಹತ್ರ ಇಲ್ಲ, ಆದ್ರೆ ಇದು ಈ ಪ್ರೂಫ್ ಇದೆ ಸಾಕಾ? ಈ ಕಾಗದನ ಮುಂಚೆನೆ ತೋರಿಸಿದ್ರೆ ನಾನು ಇಷ್ಟೊಂದು ಡೈಲಾಗ್ ಹೇಳಿದಲ್ಲ, ಅದೆಲ್ಲ ಟ್ರಿಮ್ ಮಾಡ್ತಿದ್ದೆ. ಇದಕ್ ಮೇಲೆ ನೆನ್ಬೇಕು, ನಮ್ ಮ್ಯಾನೇಜರ್ ಬಾಯ ಮುಚ್ಕೊಂಡು ಸಿಗ್ನೇಚರ್ ಆಗಿ ಕೊಟ್ಬಿಡ್ತಾ ನಂಗೆ. ಅಲ್ಲ ಕಣೋ, ನೀವಿಬ್ರು ಎಲ್ಲೂ ಹೋಗ್ತಾ ಇಲ್ಲೇ ಟೀ ಕುಡಿತಾರೆ. ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ?